ಏನು ಎತ್ತ ಅನ್ನುವಂತ ನೋಡೋಣ. ನಮ್ಮ ಶಾಸಕರ ಮೇಲೆ ಹಲ್ಲೆ ಮಾಡಿದ್ರೆ ನಿನ್ನೆ ಯಡಿಯೂರಪ್ಪ ನಾಯಕತ್ವದಲ್ಲಿ ನಾವು ಹೋಗಿದ್ವಿ. ಇವತ್ತೇನು ಗೌರ್ನರ್ಗೆ ದೂರನ್ನು ಕೊಡಿದೀವಿ. ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳಕ್ ಇಚ್ಛೆ ಪಡ್ತೀನಿ. ಅಲ್ರಿ ಹಿಂದೆ ಪರಮೇಶ್ವರ್ ಏನ್ ಹೇಳಿದ್ರೆ ನೆನಪಾಡ್ಕೊಡ್ತೀನಿ ನೋಡಮ್ಮ. ಗೌರ್ನರ್ ಅವರಿಗೆ ನಾವು ಮನವರಿಕೆ ಮಾಡಿಕೊಡಿದ್ವಿ. ಬಿಜೆಪಿ ಶಾಸಕರ ಮೇಲೆ ನಿರಂತರವಾಗಿ ಹಲ್ಲೆ ನಡೀತಿದೆ, ಗುಂಡಾಗಿರಿ ನಡೀತಿದೆ. ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಇಲ್ಲ. ಕಾನೂನನ್ನ ಇವತ್ತೇನು ಕುಮಾರಸ್ವಾಮಿ ಮತ್ತು ಅವರ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಕಾನೂನನ್ನು ಕೈ ತೆಗೆದುಕೊಳ್ತಾರೆ. ಇದರ ವಿರುದ್ಧವಾಗಿ ಕ್ರಮ ಜರುಗಿಸಬೇಕಂತ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿ ಮಾಡಿದ್ವಿ. ರಾಜ್ಯಪಾಲರು ಸಂಪೂರ್ಣ ವರದಿಯನ್ನು ತರಿಸಿ ಮುಂದಿನ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಂಡಿಲ್ಲ. ಹಿಂದೆ ಹಂಸರ ರಾಜ್ ಭಾರದ್ವಾಜ್ ಇದ್ದಾಗ ಕಾಂಗ್ರೆಸ್ಸಿನವರು ಈ ರಾಜಭವನವನ್ನ ಕಾಂಗ್ರೆಸ್ ಭವನ ಮಾಡಿಕೊಂಡಿದ್ರು. ಅಂತ ದುಸ್ಸಾಹಸಕ್ಕೆ ನಾವು ಕೈ ಹಾಕಲ್ಲ. ರಾಜ್ಯಪಾಲರ ಹುದ್ದೆ ಗೌರವಾನ್ವಿತ ಹುದ್ದೆ, ಅದಕ್ಕೆ ಗೌರವ ಕೊಟ್ಟು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಇದನ್ನು ಸಂಪೂರ್ಣ ತನಿಖೆ ಮಾಡಬೇಕು ಅಂತ ಹೇಳಿ ನಾವು ಗವರ್ನರ್ಗೆ ವಿನಂತಿನ ಮಾಡ್ತೀವಿ. ಗವರ್ನರ್ ಏನ್ ತೀರ್ಮಾನ ಮಾಡ್ತಾರೆ ನಮಗೆ ಮಾಹಿತಿ ಇಲ್ಲ. ಗವರ್ನರ್ ಇದನ್ನ ಗಂಭೀರವಾಗಿ ಪರಿಗಣಿಸಬಹುದು ಅಂತ ನಮಗೆ ನಂಬಿಕೆ ವಿಶ್ವಾಸ ಇದೆ. ಸನ್ಮಾನ್ಯ ನಮ್ಮ ನಾಯಕರಾದ ಯಡಿಯೂರಪ್ಪನವರು ನಿನ್ನೆ ನಡೆದಂತ ಘಟನೆಯನ್ನ, ಕಳೆದ ಒಂದು ವಾರದಿಂದ ನಡೆದ ಘಟನೆಯನ್ನು ಸಂಪೂರ್ಣವಾಗಿ ವಿವರಿಸಿದರೆ ರಾಜ್ಯಪಾಲರು ಸೂಕ್ತ ಕ್ರಮವನ್ನು ಏನು ವರದಿಯನ್ನು ತರಿಸಿ ಇದರ ಆಧಾರದ ಮೇಲೆ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ. SIT ಬಗ್ಗೆ ನಮ್ಮ ನಾಯಕರು ಏನೇನು ಮಾತಾಡಿದ್ರೆ ನಾನು ಸ್ವಲ್ಪ ಹೊರಗಡೆ ಇದ್ದೆ. ನಾವು ಇವತ್ತು ಒಂದು ಮಾತನ್ನ ಕುಮಾರಸ್ವಾಮಿ ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ಜಿ ಪರಮೇಶ್ವರರು ಈ ಹಿಂದೆ ನಿಮ್ಮ ತಂದೆಯವರ ಬಗ್ಗೆ ಏನು ಮಾತಾಡಿದ್ರು, ಯಾವ ಸಂದರ್ಭದಲ್ಲಿ ದೇವೇಗೌಡರು ವಿಷಯ ಕುಡಿತಾರೆ ನಾನು ಕಾಯ್ತಾ ಇದ್ದೀನಿ. ದೇವೇಗೌಡರ ಮೇಲೆ ಸಾಕಷ್ಟು ಆರೋಪಗಳನ್ನು ವೈಯಕ್ತಿಕವಾಗಿ ಸಿಂಗ್ಲರ್ ಮಾತಾಡಿದ್ರು. ಇದೇ ದೇವೇಗೌಡರ ಮೇಲೆ ಪರಮೇಶ್ವರು, ಸಿದ್ದರಾಮಯ್ಯ ಮುಖಂಡರುಗಳು ಮಾತಾಡಿದ್ರು. ಈಗ ಅವ್ರ ಜೊತೆಗೆ ಅಧಿಕಾರ ಹಂಚ್ಕೊಂಡಿದ್ದಿಲ್ಲ. ನಿಮಗೆ ಗೌರವ ಇದೆಯಾ, ಮಾನ ಮರ್ಯಾದೆ ಇದೆಯಾ? ಯಾವ ಪರಮೇಶ್ವರ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೀರಿ. ಇದಕ್ಕಿಂತ ಇನ್ನೇನು ತಾಜಾ ಉದಾಹರಣೆ ಬೇಕು? ನೋಡಮ್ಮ, ಆಡಿಯೋ ಇದೆ. ಯಾವ ಕುಮಾರಸ್ವಾಮಿ ಅವರು ಭ್ರಷ್ಟಾಚಾರದಲ್ಲಿ ಹಣವನ್ನು ವಸೂಲಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಅದನ್ನು ದಾಖಲೆ ಇದೆ. ಅದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಇವತ್ತು ಸದನದಲ್ಲಿ ಹಾಗಾದ್ರೆ ನೀವು ಬಜೆಟ್ನ ಈ ಒಂದು ವಿಚಾರಕ್ಕೆ ಚರ್ಚೆಯಲ್ಲಿ ನೋಡಿ, ನಾವು ಬಜೆಟ್ ಅಧಿವೇಶನದಲ್ಲಿ ಭಾಗವಹಿಸಬೇಕಂತೇಳಿ ಗವರ್ನರ್ ಸ್ಪೀಚ್ ಸಂದರ್ಭದಲ್ಲಿ ನಮ್ಮ ವಿರುದ್ಧ ಇವರು ಯಾವ ಪದ ಬಳಕೆ ಮಾಡಿದ್ರು, ಅವ್ರಿಗೆ ವಿಶ್ವಾಸ ಇಲ್ಲ ಅಂತೇಳಿ ನಾವು ಅವತ್ತು ಹೋರಾಟ ಮಾಡಿದ್ವಿ. ಅದಾದ ನಂತರ ನಮ್ಮ ನಾಯಕರಾದ ಯಡಿಯೂರಪ್ಪನವರು ನಾವು ಬಜೆಟ್ ಮಾಡಿಸೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಬಜೆಟ್ ಚರ್ಚೆಯಲ್ಲಿ ಪಾಲ್ಗೊಳ್ತೀವಿ, ಇನ್ನೂ 4-5 ದಿವಸ ಅಧಿವೇಶನ ನಡಿಬೇಕಂತ ಹೇಳಿದ್ರು. ಆದರೆ ಈ ರಾಜ್ಯ ಜನರಿಗೆ ಇವತ್ತೇನು ಕಾಂಗ್ರೆಸ್ JDS ನಲ್ಲಿ ಕಚ್ಚಾಟ ಇದೆ, ನಾಯಿನಗಳಿಂದ ಕಚ್ಚಾಡ್ತಿದ್ರೆ ಅದನ್ನು ವಿಷಯಾಂತರಿಸೋಕ್ಕೋಸ್ಕರ ಈ ರೀತಿ ಧ್ವನಿ ಸುರುಳಿ ಇರ್ಬೋದು,